ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ರಜಪೂತ್ ಡೈನೆಸ್ಟಿ ಬಗ್ಗೆ ಮಾತಾಡೋಣ. ರಜಪೂತರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ, ಯಾಕಂದರೆ ಹಿಂದೂ ವಂಶಸ್ಥರಲ್ಲಿ ನಿಮಗೆ ಏನು ದೆಹಲಿ ಸುಲ್ತಾನ ಬರ್ತಾರೆ, ಗುಲಾಮಿ ಸಂತತಿ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರಾಜಮನೆತನ. ಇವನ್ ಇವಾಗಲೂ ಕೂಡ ಅವರ ಮನೆತನದವರು ಇರ್ತಾರೆ. ನಿಮ್ಗೆ ರಾಜಸ್ಥಾನ್ ಕಡೆ ಹೋದರೆ ಸಿಗ್ತಾರೆ, ಅವರ ಮನೆತನದ ಇರ್ತಾರೆ ರಜಪೂತರು ಅಂತ ಹೇಳಿ. ಸೊ ಇವ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನಮ್ಮ ಇತಿಹಾಸದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರಾಜಮನೆತನ ಇದು. ಫೈನ್. ಸೊ ಅದಕ್ಕಿಂತ ಮುಂಚೆ ನೋಡಿ, ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಪುನೀತ್ ಫೋರಮ್ ಅಂತ. ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ. ಅಲ್ಲಿ ನಿಮ್ಗೆ ಡೈಲಿ ಕ್ವಿಝಸ್ ಇರುತ್ತೆ ಮತ್ತು ಎಲ್ಲ ರೀತಿಯ PDF ಸಿಗ್ತಕ್ಕಂಥದ್ದು, ಮತ್ತು ಜಾಬ್ ರಿಲೇಟೆಡ್ ನೋಟಿಫಿಕೇಷನ್ಸು, PDF ಡೈಲಿ ಕ್ವಿಝಸ್ ನಿಮಗೆ ಸಿಗುತ್ತೆ. ಈ ರೀತಿ ಸಿಂಬಲ್ ಇರುತ್ತೆ, ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ನೀವು ಟೆಲಿಗ್ರಾಮ್ ಚಾನಲ್ಲಿ, ಅಥವಾ @ಪುನೀತ್ ಫೋರಮ್ ಅಂತ ಇದೆಯಲ್ಲ, ಇದನ್ನು ನೀವು ಟೈಪ್ ಮಾಡಿದ್ರೆ ನಿಮಗೆ ನನ್ನ ಚಾನಲ್ ಸಿಗ್ತಕ್ಕಂಥದ್ದು. ಫೈನ್. ರಜಪೂತರ ಬಗ್ಗೆ ಹೇಳಬೇಕಂತಂದರೆ, ನಾನು ನಿಮ್ಗೆ ಹೇಳಿದೆ, ಉತ್ತರ ಭಾರತದಲ್ಲಿ ಏನು ವರ್ಧನರು ಬರ್ತಾರೆ. ಓಕೆ, ವರ್ಧನರ ನಂತರ ಅರಾಜಕತೆ ಇರುತ್ತೆ. ಅಂದರೆ ಅಲ್ಲಿ ಪ್ರಾಪರಾಗಿ ಯಾರು ಒಂದಷ್ಟು ರಾಜ್ಯಗಳು ಅಂತಿರಲ್ಲ, ಆ ಟೈಮಲ್ಲೇ ಬರ್ತಕ್ಕಂಥದ್ದು ಇವರು ರಜಪೂತರು. ಇವ್ರು ನಿಮಗೆ ಉತ್ತರ ಭಾರತ ಮತ್ತು ಪಶ್ಚಿಮ ಭಾರತ, ಓಕೆ, ಇಲ್ಲಿ ಅವ್ರು ನಿಮ್ಗೆ ಕಳಿಸಿರ್ತಾರೆ. ರಜಪೂತರು ಅಂದ ತಕ್ಷಣ ರಜಪೂತರು ಒಂದೇ ಅಲ್ಲ ಅದು. ಓಕೆ, ಅರ್ಥ ಮಾಡ್ಕೊಳ್ಳಿ. ರಜಪೂತರು ಅಂದ ತಕ್ಷಣ ರಜಪೂತ ಮನೆತನ ಅಂತಂದರೆ ಅಲ್ಲಿ ವಿಭಾಗಗಳಿರ್ತವೆ. ಓಕೆ, ವಿಭಾಗಗಳಿರ್ತವೆ. ಲೈಕ್ ಪರಮಾರರು, ಚೌಹಾನ್ಸ್. ನೋಡಿ, ಚೌಹಾನ್ ನಿಮ್ಗೆ ಗೊತ್ತಲ್ವಾ? ಚೌಹಾನ್ ವೆರಿ ಇಂಪಾರ್ಟೆಂಟ್. ತೋಮರ್, ಆಯಿತಾ. ಸೋಲಂಕಿನ ನಿಮಗೆ ಗುಜರಾತಿನ ಕಲ್ಯಾಣ ಚಾಲುಕ್ಯರು ಅಂತಲೇ ಕರೀತಾರೆ. ಅಂದರೆ ಈ ಚಾಲುಕ್ಯರ ರಾಜವಂಶ ಮನೆತನದ ಒಂದು ಭಾಗ ಅಂತ ಕೂಡ ಹೇಳ್ತಾರೆ ಎಷ್ಟೊಂದು ಜನ ಇತಿಹಾಸ ತಜ್ಞರು. ಬಟ್ ಎಗೇನ್ ಇವ್ರನ್ನ ನಾವು ಸೋಲಂಕಿ ಅಂತಲೇ ಕರೀತಾರೆ. ಇವರು ಕೂಡ ರಜಪೂತ ವಂಶಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಚಾಂಡೇಲರು, ಪ್ರತಿಹಾರರು, ಆಯಿತಾ. ಈ ಥರ ಎಷ್ಟೊಂದು 4 ರಿಂದ 5 ಮನೆತನಗಳು ಬರ್ತವೆ ನಿಮಗೆ ರಜಪೂತನದಲ್ಲಿ. ಅವರವರ ವಿಭಾಗಗಳಾಗಿರ್ತವೆ. ಓಕೆ, ನಾವು ಇಲ್ಲಿ ಡೀಟೇಲಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮ್ಯಾಪ್ ನೀವು ಅಬ್ಸರ್ವ್ ಮಾಡಬೇಕು, ಯಾವ ಏರಿಯಾದಲ್ಲಿ ಇದ್ರು ಅಂತೇಳಿ. ಇಲ್ಲಿ ನಿಮ್ಗೆ ಉತ್ತರ ಭಾರತ. ಓಕೆ, ಉತ್ತರ ಭಾರತ ಅಂದ ತಕ್ಷಣ ಇಲ್ಲಿ ನಿಮಗೆ ಏನೋ UP ಆಗಿರ್ಬೋದು, ಇಲ್ಲಿ ಮಧ್ಯಪ್ರದೇಶದ ಮತ್ತು ರಾಜಸ್ಥಾನ, ಗುಜರಾತಲ್ಲಿ ಹೆಚ್ಚು ಅವರು ಜಾಸ್ತಿ ಇರ್ತಕ್ಕಂಥದ್ದು. ಈವನ್ ಈ ರಜಪೂತರು ನಶಿಸೋಗಕ್ಕೆ ಏನು ಕಾರಣ ಹೇಳಿ? ಬಿಕಾಸ್ ಆಫ್ ದಾಳಿ. ಯಾರು ನಮಗೆ ಈ ಪಶ್ಚಿಮದಿಂದ ದಾಳಿ ಎತ್ತಿ ಬರ್ತಕ್ಕಂಥವ್ರು ಯಾರ್ಯಾರು ಅಂತಂದರೆ ಟರ್ಕರ್ ಬರ್ತಾರೆ ಅಲ್ವಾ, ಅರಬ್ಬರು ಬರ್ತಾರೆ. ಸೊ ಈ ಒಂದು ದೆಹಲಿ ಸುಲ್ತಾನೇಟ್ ಪ್ರಾರಂಭ ಆಗುತ್ತೆ ನೋಡಿ. ಆ ಟೈಮಲ್ಲಿ ಏನಾಗುತ್ತೆ, ಈ ಸ್ಲೇವ್ ಡೈನೆಸ್ಟಿ ಅಂತ ಕರಿತೀವಿ, ಏನೋ ಗುಲಾಮಿ ಸಂತತಿ ಬರುತ್ತೆ. ಅವರು ನೆಕ್ಸ್ಟ್ ಆ ಟೈಮಲ್ಲಿ ನೋಡಿ, ರಜಪೂತರು ಬರೀ ಗುಜರಾತ್ ಮತ್ತು ರಾಜಸ್ಥಾನ ಭಾಗಕ್ಕೆ ಮಾತ್ರ ಸೀಮಿತ ಆಗ್ತಾ ಹೋಗ್ತಾರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಮಧ್ಯ ಹಂಗೆ ಡಿವೈಡ್ ಆಗಿರೋದು ಏನಾಗುತ್ತೆ, ಈ ಡೈನಸ್ಟಿ, ಈ ಸ್ಲೇವ್ ಡೈನೆಸ್ಟಿ, ಗುಲಾಮಿ ಸಂತತಿ ಏನಿದೆ, ದೆಹಲಿ ಸಂತತಿ ಅಂದರೆ ಖಿಲ್ಜಿ ಸಂತತಿ ಬರುತ್ತಲ್ವಾ, ಓದಿರ್ತೀರಾ ನೀವು. ಖಿಲ್ಜಿ ಸಂತತಿ, ದೆಹಲಿ ಆದಮೇಲೆ ಯಾವ್ದು ಬರ್ತಾರೆ? ಖಿಲ್ಜಿ ಆದಮೇಲೆ ಯಾವ್ದು ಬರ್ತದೆ? ತುಘಲಕ್ ಅಲ್ವಾ. ಸೊ ಈ ರೀತಿ ಸಂತತಿಗಳು ಬಂದಾಗ ಏನಾಗುತ್ತೆ, ಖಿಲ್ಜಿ ಸಂತತಿ ಬಂದಾಗ ಈ ಮ್ಯಾಪ್ ಇದೆಯಲ್ಲ, ಇದಿಷ್ಟು ಕೂಡ, ಓಕೆ, ಒಂದು ನಿಮಿಷ ಕ್ಲಿಯರ್ ಮಾಡಿ ನೋಡಿ. ಇದಿಷ್ಟು ಕೂಡ ಏನಾಗುತ್ತೆ, ಖಿಲ್ಜಿ ಸಂತತಿಗೆ ಹೋಗ್ತವೆ ಇದಿಷ್ಟು. ಸೊ ಕೊನೆಗೆ ರಜಪೂತ್ಸ್ ಅಂತ ಮೇನ್ ಉಳ್ಕೊಳ್ಳೋರು ಈ ರಾಜಸ್ಥಾನದ ಏರಿಯಾಗಳಲ್ಲಿ ಮಾತ್ರ. ಫೈನ್. ಓಕೆ, ಸೊ ಇದು ಮ್ಯಾಪಲ್ಲಿ ನಿಮಗೆ ಫಸ್ಟು ಯಾವುದೇ ಒಂದು ಓದಿ, ನೀವು ಇತಿಹಾಸ ಓದಿ, ಆಯಿತಾ, ಭೂಗೋಳ ಓದಿ, ಏನೇ ಓದಿದ್ರು ನೀವು, ಎಕ್ಸ್ಪೆಷಲಿ ಇತಿಹಾಸ ಭೂಗೋಳ ಮ್ಯಾಪ್ ಇಟ್ಕೊಂಡು ಓದಬೇಕು. ಆವಾಗ ನಿಮಗೆ ತಲೆಯಲ್ಲಿ ಒಂದು ರಿಜಿಸ್ಟ್ ಆಗುತ್ತೆ. ಸೊ ಎಲ್ಲಿದ್ರು ಏನೋ ಅವರು ಎತ್ತ ಅಂತ ನಿಮಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಫೈನ್. ಓಕೆ, ಈಗ ನಾನು ರಜಪೂತರ ಬಗ್ಗೆ ಹೇಳ್ತಾ ಹೋಗ್ಬೇಕಂದ್ರೆ ಸ್ನೇಹಿತರೆ, ಅವರ ಮೂಲ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ಅವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಅವ್ರ ಮೂಲ ಯಾವುದು, ವಿದೇಶಿ ಮೂಲ ಅಂತಾರೆ ಒಂದಷ್ಟು ಜನ ಇತಿಹಾಸ ತಜ್ಞರು, ದೇಶೀಯ ಮೂಲ ಅಂತಾರೆ, ಮತ್ತು ಇನ್ನೊಂದಷ್ಟು ಜನ ಯಜ್ಞದಿಂದ ಬಂದವರು ಅಂತಾರೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಅವರು ನಶಿಸುವೋಕೆ ಏನು ಕಾರಣ, ಆಯಿತಾ, ಅವ್ರಿಗೆ ಯಾವ ಯುದ್ಧ, ಸೊ ಅವ್ರ ಸಂಸ್ಕೃತಿ, ಇದೆಲ್ಲ ನಾವೇನು ಮಾಡೋಣ, ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಆಮೇಲೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ರಿಲೇಟೆಡ್ 1 by 1 ನಾವು ಈ ಸಿಂಗಲ್ ಲೈನರ್ಗೆ ಹೋಗೋಣ. ಓಕೆ, ಫೈನ್, ಬನ್ನಿ. ಫಸ್ಟು ನೀವು ರಜಪೂತರು ಅಂದ ತಕ್ಷಣ ನಾನು ನಿಮ್ಗೆ ಹೇಳಿದೆ ಆಗಲೇ, 8ನೇ ಶತಮಾನದಿಂದ 12ನೇ ಶತಮಾನ ತನಕ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಆಯಿತಾ, 12ನೇ ಶತಮಾನ ತನಕ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ನಾನು ನಿಮ್ಗೆ ಆಗಲೇ ಹೇಳಿದೆ, ಚಿಕ್ಕ ಪುಟ್ಟ ರಾಜ್ಯಗಳು ಇಂದ ಬರ್ತಕ್ಕಂಥದ್ದು. ಸೊ ಇವ್ರ ಮೂಲ ಬಗ್ಗೆ ನಾವು ನೋಡಿದಾಗ, ವಿದೇಶಿ ಮೂಲ, ಒಂದಷ್ಟು ಇತಿಹಾಸದ ತಜ್ಞರು ಏನು ಹೇಳ್ತಾರೆ ಅಂತಂದರೆ, ನಮ್ಮ ಭಾರತ ದೇಶದ ಮೇಲೆ ಇಂಡೋ ಪಾರ್ಥಿಯನರು, ಇಂಡೋ ಸಿಥಿಯನರು, ಶಕರು ಮತ್ತು ಹೂಣ ಜನಾಂಗದವರೆಲ್ಲ ಬರ್ತಾರಲ್ಲ, ಇವ್ರುಗಳು ಅಲ್ಪ ಸ್ವಲ್ಪ ಜನ ಇಲ್ಲೇ, ಅಂದರೆ ಆ ಒಂದು ಸೈನಿಕದಲ್ಲಿರ್ತಕ್ಕಂಥವ್ರು, ಸೈನಾಧಿಕಾರಿಗಳು ಏನಿರ್ತಾರೆ, ಅಥವಾ ದಂಡೆತ್ತಿ ಬರ್ತಕ್ಕಂಥ ಒಬ್ಬ ಮಾಂಡಲಿಕ ಆಗಿರ್ಬೋದು. ಸೊ ಇವ್ರು ಏನು ಮಾಡ್ತಾರೆ, ಭಾರತದಲ್ಲೇ ನೆಲೆ ಊರಿ ಭಾರತದಲ್ಲಿರ್ತಕ್ಕ ಜನಾಂಗದವರೆಲ್ಲ ಬೆರೆತು
ಇಲ್ಲಿಯ ಒಂದು ಸಂಸ್ಕೃತಿಗೆ ಆಗಿ ಅಂದರೆ ಇವರು ವೈದಿಕ ಮತ್ತು ಬೌದ್ಧ ಆರಾಧಕರು ಅಂತ ಕರೀತಾರೆ. ಬೆರೆತು ಭಾರತೀಯ ಮಹಿಳೆಯರನ್ನ ಮದುವೆಯಾಗಿ ಇಲ್ಲಿ ನೆಲೆಸಿರ್ತಕ್ಕಂಥವ್ರು ಇವರು ಅಂತ ಒಂದಷ್ಟು ಜನ ಹೇಳ್ತಾರೆ. ಓಕೆ, ಇವರು ಏನಕ್ಕೆ ಹೆಂಗೆ ಹೇಳ್ತಾರೆ ಅಂದರೆ ಇವರು ಯುದ್ಧ ಪ್ರಿಯರು, ರಜಪೂತರು ಯುದ್ಧ ಪ್ರಿಯರು. ಓಕೆ, ರಜಪೂತರು ಯುದ್ಧ ಪ್ರಿಯರು, ನೆನ್ಪಿಟ್ಕೋಬೇಕು ನೀವು. ಯುದ್ಧ ಪ್ರಿಯರು, ಯುದ್ಧ ಪ್ರಿಯರು ಅಂತಂದ್ರೆ ಯಾರು? ಹೂಣರು ಕುಶನರು ಕೂಡ ಯುದ್ಧ ಪ್ರಿಯರು. ಮತ್ತೆ ಪೂಜೆ, ಪ್ರಾಣಿ ಬಲಿ ಇದೆಲ್ಲ ಮಾಡ್ತಾ ಇರೋದ್ರಿಂದ ಇವರು ವಿದೇಶಿ ಮೂಲ ಅಂತ ಹೇಳ್ತಾರೆ. ವಿದೇಶಿ ಮೂಲ ಅಂತ ಹೇಳ್ತಾರೆ. ಓಕೆ, ಈ ಥರ ವಿದೇಶಿ ಮೂಲ ಅಂತ ಹೇಳ್ತಕ್ಕಂಥ ಒಂದಷ್ಟು ನಮ್ಮ ಒಂದು ಇತಿಹಾಸ ತಜ್ಞರ ಹೆಸರು ನೋಡೋದಾದ್ರೆ ಸ್ಮಿತ್ ಆಗಿರ್ಬೋದು, ವಿಲಿಯಂ ಬ್ರೂಕ್ ಆಗಿರ್ಬೋದು, ಇವರು ವಿದೇಶಿ ಮೂಲದವರು ಅಂತ ಸಮರ್ಥಿಸ್ಕೋತಾರೆ. ಆದರೆ ಒಂದು ಕಡೆ ನಮ್ಮ CM ಮಂಜುದಾರ್ ಆಗಿರ್ಬೋದು, ಡಾಕ್ಟರ್ CV ವೈದ್ಯ ಆಗಿರ್ಬೋದು, ಸೊ ಇವ್ರುಗಳಿಗೆ ಏನು ಹೇಳ್ತಾರೆ ಅಂತಂದರೆ ಇವರು ನಮ್ಮ ದೇಶದವರು ಅಂತ ಪ್ರತಿಪಾದಿಸ್ತಾರೆ. ಇನ್ನು ಪಂಡಿತ್ ಗೌರಿಶಂಕರ್ ಓಝಾ ಅಂತಕ್ಕಂಥವ್ರು ಒಬ್ಬರು ಇದ್ದಾರೆ. ಓಕೆ, ಓಝಾ ಅಂತ ಅವರು ಒಂದು ಕೃತಿ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ದ ಹಿಸ್ಟ್ರಿ ಆಫ್ ರಜಪೂಟನ ಅಂತ, ದ ಹಿಸ್ಟ್ರಿ ಆಫ್ ರಜಪೂಟನ ಅಂತ ಒಂದು ಕೃತಿ ಬರೆದಿದ್ದಾರೆ. ಆ ಕೃತಿಲಿ ಏನು ಹೇಳ್ತಾರೆ ಅಂದರೆ ಅವ್ರು ವಿದೇಶಿ ಮೂಲನ ತಿರಸ್ಕರಿಸ್ತಾರೆ. ಇವರು ವಿದೇಶಿ ಅಲ್ಲ, ದೇಶೀಯ ಮೂಲದವರು ಅಂತ ಹೇಳ್ತಾರೆ. ಅಂದರೆ ದೇಶೀಯ ಮೂಲದವರು ಯಾವ ರೀತಿ ಅಂದರೆ ಇವರು ಸೂರ್ಯ ಚಂದ್ರ ವಂಶದಸ್ಥರು, ಆರ್ಯ ಜನಾಂಗದವರು ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಲ್ವಾ, ಮಗಧ ನೀವು ಕೇಳಿರ್ತೀರ, ಮಹಾಜನಪದಾಸ್ ಅಲ್ವಾ, 16 ರಿಂದ 17 ಮಹಾಜನಪದಾಸ್ ಏನಿದ್ರು, ಸೊ ಆ ಒಂದು ವಂಶಸ್ಥಕ್ಕೆ ಸೇರಿದ್ದವರು ಇವರು, ಸೂರ್ಯ ಮತ್ತು ಚಂದ್ರ ವಂಶದ ಮೂಲದವರು ಇವರು ಅಂತ ಹೇಳ್ತಾರೆ. ಅಂದರೆ ಇವರು ಆರ್ಯರನ್ನೇ ಹೋಲ್ತಾರೆ, ಶ್ರೀರಾಮನ ವಂಶಸ್ಥರು ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಈಗಿನ ರಾಜಸ್ಥಾನದಲ್ಲಿ ಬಿಕ್ನೇರ್, ಜೈಪುರ್ ಅಲ್ಲಿ ಮನೆತನದವರು ಈಗಲೂ ಕೂಡ ಅಲ್ಲಿ ನಿಮಗೆ ಸೂರ್ಯವಂಶ ಚಂದ್ರವಂಶದವರು ಬಿಕ್ನೇರ್ ಮತ್ತು ಜೈಪುರಗಳಲ್ಲಿ, ರಾಜಸ್ಥಾನದ ಜೈಪುರ ಮತ್ತು ಬಿಕ್ನೇರ್ಗಳಲ್ಲಿ ಕಾಣಸಿಗ್ತಾರೆ ಅಂತ ಹೇಳ್ತಾರೆ. ಫೈನ್, ಓಕೆ. ಈಗ ವಿದೇಶಿ ಮತ್ತು ದೇಶೀಯ ಮೂಲ ಬಿಡಿ, ಆ್ಯಕ್ಚುಲಿ ಇದಕ್ಕೆ ಕೊಡ್ತಕ್ಕಂತೆ ಇನ್ನೂ ಒಂದಷ್ಟು ಜನ ಏನು ಹೇಳ್ತಾರೆ ಗೊತ್ತಾ? ಅಂದರೆ ಇವ್ರ ಬಗ್ಗೆ ನಮಗೆ ಇತಿಹಾಸದ ಕೃತಿಗಳಲ್ಲೂ ಕೂಡ ಉಲ್ಲೇಖಗಳಾಗಿವೆ. ಇವರು ಭಾರತೀಯರು ಅಂತ ಏನಕ್ಕೆ ಹೇಳ್ತಾರೆ ಅಂತಂದರೆ, ಪೃಥ್ವಿರಾಜ ಚೌಹಾನ್ ಆಸ್ಥಾನದಲ್ಲಿ ಚೌನ್ ಬರ್ದಾಯ ಅಂತಕ್ಕಂಥವನು ಒಂದು ಕೃತಿ ಬರೆದಿರ್ತಾನೆ. ಕ್ಷತ್ರಿಯರು ಇವರು ಭಾರತೀಯ ಸಂಸ್ಕೃತಿಯನ್ನು ಇವರು ಆರಾಧಕರಾಗಿದ್ರು ಅಲ್ವಾ. ನೋಡಿ, ವಿದೇಶದಿಂದ ಬಂದು ಇಲ್ಲಿ ನೆಲೆಸಿದ್ರೆ ಅವರು ಭಾರತದ ಸಂಸ್ಕೃತಿನ ಹೆಂಗೆ ಆರಾಧನೆ ಮಾಡ್ತಾರೆ ಅಂದರೆ ಕಂಪ್ಲೀಟ್ ಆಗಿ ಭಾರತದ ಸಂಸ್ಕೃತಿಗೆ ಹೆಂಗೆ ಒಪ್ಕೊಳ್ತಾರೆ ಇವರು ಅಲ್ವಾ. ಹೆಂಗೆ ಈಗ ನೋಡಿ, ವಿದೇಶದಿಂದ ಯಾರ್ಯಾರು ಬಂದು ನೆಲೆಸಿರ್ಲಿ, ಇಲ್ಲಿನ ಸಂಸ್ಕೃತಿಗೆ ಅವರು ಮಿನಿಂಗಲ್ ಆಗಿದ್ರು ಕೂಡ ಅವರು ವಿದೇಶದಿಂದ ಬಂದಿರ್ತಾರೆ ಅಂತ ಗೊತ್ತಿದ್ರೆ ತುಂಬ ಈ ಸಂಸ್ಕೃತಿನ ಹೆಚ್ಚು ಪ್ರೋತ್ಸಾಹ ಮಾಡಕ್ಕೆ ಹೋಗಿರಲ್ಲ, ಜಸ್ಟ್ ಇದ್ದಾರೆ ಅಂತಿರ್ತಾರಲ್ವಾ. ಸೊ ಇವರು ಹಾಗಲ್ಲ, ಇವ್ರಿಗೆ ಕ್ಷತ್ರಿಯ ಒಂದಿರುತ್ತೆ, ಭಾರತೀಯ ಕ್ಷತ್ರಿಯದ ಏನು ಕ್ವಾಲಿಟಿ ಇರುತ್ತೆ ಅದೆಲ್ಲ ಇರುತ್ತೆ. ಜೊತೆಗೆ ಇವ್ರ ಸಂಸ್ಕೃತಿನೂ ಕೂಡ ಭಾರತದ ಸಂಸ್ಕೃತಿನ ಅಳವಡಿಸ್ಕೊಂಡಿರ್ತಾರೆ. ಅದರಿಂದ ಇವರು ನಮ್ಮ ಭಾರತೀಯ ಮೂಲದವರು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂತಂದರೆ, ಏನು ನಮ್ಮ ಭಾರತದಲ್ಲಿ ಈ ಒಂದು ಹಿಂದೂ ಸಂಸ್ಕೃತಿ ನಾಶ ಆಗ್ತಾ ಬರ್ತಾ ಇರುತ್ತೆ, ಆ ಟೈಮಲ್ಲಿ ಆ ಸಂಸ್ಕೃತಿ ಉಳಿಸ್ಬೇಕು ಅಂಥೇಳಿ ಎಲ್ಲ ಕ್ಷತ್ರಿಯರು ಅಂದರೆ ಈ ದೇವತೆಗಳು, ಋಷಿ ಮುನಿಗಳೆಲ್ಲ ಮೌಂಟ್ ಅಬು, ನಿಮ್ಗೆ ಗೊತ್ತಲ್ಲ ರಾಜಸ್ಥಾನದ ಮೌಂಟ್ ಅಬು ಅಲ್ವಾ, ಅಲ್ಲೇ ನೋಡಿ ಜೈನ ಇದೆ, ಜೈನ ಟೆಂಪಲ್ ರಜಪೂತ ಮೂಲದವರೇ ಬಿಲ್ಡ್ ಮಾಡಿರ್ತಕ್ಕಂಥದ್ದು. ಇವರು ಹಿಂದೂಗಳಾಗಿದ್ರು ಧರ್ಮ ಸಹಿಷ್ಣುರಾಗಿದ್ರು, ಅಂದರೆ ಜೈನ ಬುದ್ಧಿಸ್ಟ್ಗೆ ಹೆಚ್ಚು ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಯಜ್ಞ ಮಾಡ್ತಾರೆ, ಆ ಯಜ್ಞದಲ್ಲಿ 4 ಜನ ವೀರ ಯೋಧರು ಉದ್ಭವಗೊಳ್ತಾರೆ. ಅವರೇ ಯಾರ್ಯಾರು ಅಂತಂದರೆ ಚೌಹಾನ್. ಓಕೆ, ಅವರೇ ಯಾರ್ಯಾರು ಅಂದರೆ ಯಾರ್ಯಾರು ಹೇಳಿ? ಚೌಹಾನ್. ಓಕೆ, ಚೌಹಾನ್ ಚಾಲುಕ್ಯ ಅಂತ ಕರೀತಾರೆ, ಗುಜರಾತಿನ ಚಾಲುಕ್ಯರು ಅಂತ ಕರೀತಾರೆ, ಅಂದರೆ ಸೋಲಂಕಿ ಅಂತ ಕರೀತಾರೆ. ಮತ್ತು ಪರಮಾರರು. ಓಕೆ, ಪರಮಾರರು ಮತ್ತು ಪ್ರತಿಹಾರರು. ಒಂದು ನಿಮಿಷ, ಚೌಹಾನರು, ಪರಮಾರರು, ಪ್ರತಿಹಾರರು ಅಲ್ವಾ. ಚಾಲುಕ್ಯರು ಅಂದ್ರೆ ಸೋಲಂಕಿಗಳು, ಓಕೆ, ಸೋಲಂಕಿ. ಸೊ ಹೀಗೆ ಒಂದು 4 ಮನೆತನಗಳು ಬರ್ತವೆ ಆ ಒಂದು ಯಜ್ಞದಿಂದ. ಸೊ ಇವರು ಏನು ಹೇಳ್ತಾರೆ, ಅಂದರೆ ಪ್ರಾಪರಾಗಿ ನಮ್ಮ ಸಂಸ್ಕೃತಿ ಹೊಂದಿಕೊಂಡಿರ್ತಕ್ಕಂಥ ಹಿಂದೂಗಳು ನಮ್ಮ ಭಾರತೀಯ ಆರ್ಯ ಮೂಲದವರು ಅಂತ ಹೇಳ್ತಾರೆ. ಇದು ಅವರ ಮೂಲಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ನಮ್ಮ ಮುಖ್ಯವಾಗಿ ಏನು ಬೇಕಾಗುತ್ತೆ, ರಜಪೂತರು ಯುದ್ಧ ಪ್ರಿಯರು ಅಂತ ನಾನು ನಿಮಗೆ ಹೇಳಿದೆ. ಹೌದು, ರಜಪೂತರು ಯುದ್ಧ ಪ್ರಿಯರು. ಹೆಂಗೆ ಯುದ್ಧ ಪ್ರಿಯರು ಅಂದರೆ ಅವರು ಯಾವುದೇ ಒಂದು ಅಂದರೆ ಈ ಯುದ್ಧ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು ಅವರು. ಓಕೆ, ಯುದ್ಧ ನಿಯಮಗಳನ್ನ ಕ್ಲಿಯರ್ ಮಾಡೋಣ. ಓಕೆ, ಯುದ್ಧ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು. ಅಂದರೆ ಯಾರು ನಿದ್ದೆ ಮಾಡಿದ್ರೆ ಅವ್ರ ಮೇಲೆ ದಾಳಿ ಎತ್ತೋಗೋದು, ಹಿಂದ್ಗಡೆ ದಾಳಿ ಎತ್ತೋಗೋದು, ಈ ರೀತಿ ಮಾಡ್ತಿರಲಿಲ್ಲ. ಮತ್ತು ಶರಣಾಗತಿಯಾಗಿ ಬಂದರೆ ಅವ್ರಿಗೆ ಏನು ಮಾಡ್ತಾಯಿದ್ರು, ಜೋಪಾನಾಗಿ ನೋಡ್ಕೋತಾ ಇದ್ರು.
ಮತ್ತು ಇನ್ನೊಂದೇನು ಅಂದರೆ ಅವರು ಯುದ್ಧರಂಗದಿಂದ ಓಡಿ ಬಂದವ್ರನ್ನ ಹೇಡಿಗಳಂತ ಕರಿತಿದ್ರು. ಎಷ್ಟೊಂದು ಕಡೆ ನಿಮಗೆ ಈ ರಜಪೂತರ ಒಂದು ಸ್ಟೋರಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಯಾರು ಯುದ್ಧರಂಗದಿಂದ ಓಡಿ ಬಂದ ಗಂಡನನ್ನ ಹೆಂಡತಿ ತಿರಸ್ಕಾರದಿಂದ ಕಾಣ್ತಾರೆ ಅಂತ ಇತ್ತು. ಒಂದು ಉದಾಹರಣೆ ಕೂಡ ಹೇಳ್ತಾರೆ ಅಲ್ಲಿ. ಒಬ್ಬ ರಾಜ, ರಜಪೂತದ ಒಬ್ಬ ರಾಜ ಓಡ್ ಬರ್ತಾನಂತೆ ಯುದ್ಧ ಭೂಮಿಯಿಂದ ಮಧ್ಯದಲ್ಲಿ. ಆಗ ರಾಣಿ ಕೋಟೆಯ ಬಾಗಿಲನ್ನು ತೆರೆಯಲ್ಲ ಅಂತ ಹೇಳ್ತಾರೆ ಅಲ್ವಾ. ರಾಣಿ ಕೋಟೆಯ ಬಾಗಿಲನ್ನು ತೆರೆಯಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ರಜಪೂತರಲ್ಲಿ ಯುದ್ಧದ ಒಂದು ಸ್ಥೈರ್ಯದೊಂದೇ ಅಲ್ಲ, ಇವರು ನಮ್ಮ ಜನಗಳನ್ನ ಪ್ರೋತ್ಸಾಹ ಕೂಡ ಅದೇ ರೀತಿ ಮಾಡ್ತಿದ್ರು. ಅಂದರೆ ಜನರಿಗೆ ಏನೇನು ಪ್ರೋತ್ಸಾಹ ಬೇಕು ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಕೂಡ ಅವರು ಬೇರೆ ಯುದ್ಧ ಇಲ್ಲದೇ ಇರೋ ಟೈಮಲ್ಲಿ ಸಂಸ್ಕೃತಿ ರಕ್ಷಣೆ ಆಗಿರ್ಬೋದು, ಮತ್ತು ನೃತ್ಯಗಳಾಗಿರ್ಬೋದು, ಈ ರೀತಿ ಎಲ್ಲ ರೀತಿ ಪ್ರೋತ್ಸಾಹವನ್ನು ಕೂಡ ಹೊಂದಿದ್ರು. ಇದು ವೆರಿ ಇಂಪಾರ್ಟೆಂಟ್ ತಿಳ್ಕೊಬೇಕು. ಇಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಉದ್ಭವ ಆಗುತ್ತೆ. ರಜಪೂತರಲ್ಲಿ ನಿಮಗೆ ಜೌಹಾರ್ ಅಂತ ಕೇಳಿರ್ತೀರ ಅಲ್ವಾ. ಜೌಹಾರ್ ಅಂದ್ರೆ ಏನು ಹೇಳಿ? ಜೌಹಾರ್ ಅಂತಂದ್ರೆ ಏನು ಹೇಳಿ? ಕಮೆಂಟ್ ಮಾಡಿ ಸ್ನೇಹಿತರೆ. ಜೌಹಾರ್ ಅಂದ್ರೆ ಏನು? ರಜಪೂತರಲ್ಲಿ ನೀವು ಜೌಹಾರ್ ಅಂತ ಕೇಳಿರ್ತೀರಾ, ಕಮೆಂಟ್ ಮಾಡಿ. ಜೌಹಾರ್ ಪದ್ಧತಿ ಅಂತ ಕೇಳಿದಾರೆ. ಏನು ಜೌಹಾರ್ ಅಂದ್ರೆ ಏನು? ಕಮೆಂಟ್ ಮಾಡಿ. ಅವರ ಸಾಮಾಜಿಕ ಜೀವನದಲ್ಲಿ ಜೌಹಾರ್ ಪದ್ಧತಿ ಕೂಡ ಒಂದು ಅಲ್ವಾ. ಜೌಹಾರ್ ಪದ್ಧತಿ ಹೆಣ್ಮಕ್ಳು ಅನಿಸ್ತಾ ಇರ್ತಾರೆ. ಜೌಹಾರ್ ಪದ್ಧತಿ ಓಕೆ ಒಂದು. ಏನು ಹೇಳಿ ಜೌಹಾರ್ ಪದ್ಧತಿ ಅಂದ್ರೆ ಏನು ಹೇಳಿ? ಜೌಹಾರ್. ಸೊ ಜೌಹಾರ್ ಪದ್ಧತಿ ಅಂದ್ರೆ ಏನು ಹೇಳಿ? ಅಗ್ನಿ ಪ್ರವೇಶ ಸಾಮೂಹಿಕವಾಗಿ ಹೆಣ್ಮಕ್ಳು ಸತ್ತ ಗಂಡನ ಚಿತೆಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸತಿ ಸಹಗಮನ ಪದ್ಧತಿ ಅಂತ ಕರಿತೇವೆ ಅಲ್ವಾ. ಇಲ್ಲಿ ನೀವು ಮುಖ್ಯವಾಗಿ ಏನು ತಿಳ್ಕೊಬೇಕು ಅಂತಂದ್ರೆ, ಈ ಒಂದು ರಜಪೂತರ ಟೈಮಲ್ಲಿ ಏನಾಗುತ್ತೆ, ಬಾಲ್ಯ ವಿವಾಹ ಕೂಡ ಜಾರಿ ಇರುತ್ತೆ. ಜೌಹಾರ್ ಪದ್ಧತಿ ಕೂಡ ಜಾರಿ ಇರುತ್ತೆ. ಓಕೆ, ಸೊ ಇದೆರಡೂ ಜಾರಿ ಇರುತ್ತೆ. ಮತ್ತು ಏನಕ್ಕೆ ಈ ರೀತಿ ಪದ್ಧತಿ ನೋಡಿ, ನಾನು ಮೊದಲೇ ಹೇಳಿದೆ, ಈ ಮೊದಲು ಯಾವಾಗ ರಜಪೂತ ದೊರೆ ಇದ್ದರು ಅವಾಗ ಇದೆಲ್ಲ ಇರಲಿಲ್ಲ. ಓಕೆ, ಅವಾಗ ಇದೆಲ್ಲ ಇರಲಿಲ್ಲ. ಸೊ ನಾನು ನಿಮ್ಗೆ ಇಲ್ಲಿ ಏನು ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ ಸ್ನೇಹಿತರೆ? ಈ ನಮ್ಮ ಹಿಂದೂ ಧರ್ಮಗಳಲ್ಲಿ ಇದೆಯಲ್ಲ, ಹಿಂದೂ ಧರ್ಮಗಳಲ್ಲಿ ಮೊದಲು ಯಾವುದು ವಿಧವಾ ವಿವಾಹ ಅಂದರೆ ಈ ಜೌಹಾರ್ ಪದ್ಧತಿ ಅಂದರೆ ಸತಿ ಸಹಗಮನ ಮತ್ತು ಬಾಲ್ಯ ವಿವಾಹ, ಓಕೆ, ಪರ್ದಾ ಪದ್ಧತಿ ಓಕೆ, ಇದು ಯಾವುದು ಇರಲಿಲ್ಲ. ರಜಪೂತರು ಈವನ್ ಸ್ಟಾರ್ಟಿಂಗ್ ಕೂಡ ರಜಪೂತರಲ್ಲೂ ಇರಲಿಲ್ಲ. ರಜಪೂತರಲ್ಲಿ ಇದೆಲ್ಲ ಮುಂದಕ್ಕೆ ಬರ್ತಾ ಹೋಗುತ್ತೆ. ಏನಕ್ಕೆ ಅಂದರೆ ಈ ಟೈಮಲ್ಲಿ ಏನಾಗುತ್ತೆ, ಪಶ್ಚಿಮ ಭಾಗದ ಗಡಿಯಿಂದ ಏನು ಹೊರ ರಾಷ್ಟ್ರಗಳಿಂದ ಏನು ದಂಡೆತ್ ಬರ್ತಾರೆ ಅಲ್ವಾ, ಟರ್ಕರ್ ಆಗಿರ್ಬೋದು, ಪರ್ಷಿಯನ್ ಆಗಿರ್ಬೋದು, ಅರಬ್ಬರ್ ಆಗಿರ್ಬೋದು, ದಂಡೆತ್ ಬೀಳ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಈ ಪರ್ದಾ ಪದ್ಧತಿ ಇಲ್ಲದೆ ಇರ್ತಕ್ಕಂಥ ಇದು ಪರ್ದಾ ಪದ್ಧತಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿದೆ ಮಹಮ್ಮದ್ ಗೋರ್ ಬಂದಾಗ ಏನೇನು ಮಾಡ್ದ ಅಂತ ಗೊತ್ತಿದೆ. ಸೊ ಅದಕ್ಕೇನಾಯಿತು ಅಂದರೆ ಈ ಹೆಣ್ಣುಮಕ್ಳು ಮುಖನ ಮುಚ್ಕೊಳ್ಳೋದು, ತಲೆ ಮತ್ತು ಮುಖ ಮುಚ್ಕೊಳ್ಳೋದು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇದೆಲ್ಲ ಪದ್ಧತಿ ಏನಕ್ಕೆ ಬಂದಿದೆ ಅಂತ ಅರ್ಥ ಮಾಡ್ಕೊತಾ ಹೋಗಿ, ಹಿಂದೂ ಧರ್ಮದಲ್ಲಿ ಹೆಂಗೆ ಬಂತು ಇದು ಅಂತ ಹೇಳ್ತಾ. ಸೊ ಬಿಕಾಸ್ ಆಫ್ ಈ ಒಂದು ಬೇರೆ ಹೊರಗಿಂದ ಬಂದಿರತಕ್ಕಂಥ ದಂಡೆತ್ತಿ ಬರ್ತಕ್ಕಂಥ ರಾಜರುಗಳು ಹೆಣ್ಣು ಮಕ್ಳ ಮೇಲೆ ಕಣ್ಣಾಕ್ಬಾರ್ದು ಅಂತ ಹೇಳಿ, ಮತ್ತು ಆಗ ಸೋತಾಗ ಏನು ಮಾಡ್ತಿದ್ರು, ಆ ಹೆಣ್ಣು ಮಕ್ಕಳನ್ನ ಹೊತ್ಕೊಂಡು ಹೋಗ್ತಾ ಇದ್ರು. ಇದೆಲ್ಲ ನೀವು ಓದಿರ್ತೀರ ಇತಿಹಾಸದಲ್ಲಿ. ಸೊ ಅದಕ್ಕೆ ಪರ್ದಾ ಪದ್ಧತಿ ಬಂತು. ಸತಿ ಸಹಗಮನ ಪದ್ಧತಿ ಕೂಡ ಏನಕ್ಕೆ ಬಂತು ಅಂದರೆ ಇದೇ ರೀಸನ್ಗೆ. ಯಾವಾಗ ಗಂಡ ಯುದ್ಧದಲ್ಲಿ ಸೋಲ್ತಾನೆ ಆವಾಗ ಹಾಗೆ ಸುಮ್ಮನೆ ಹೋಗ್ತಿರ್ಲಿಲ್ಲ ಅವರು. ದಂಡೆತ್ತಿ ಬರ್ತಕ್ಕಂಥ ಪರ್ಷಿಯನ್ನರಾಗಿರ್ಬೋದು, ಟರ್ಕರ್ ಆಗಿರ್ಬೋದು, ಹೆಣ್ಣು ಮಕ್ಕಳನ್ನು ಏನೋ ಒಂದು ತಮ್ಮ ಸುಪರ್ದಿಗೆ ತಗೊಂಡು ಅವ್ರಿಗಿಷ್ಟ ಇಲ್ದೇನೆ ಕೂಡ ಅವರೊಂದಿಗೆ ತಾವು ಉಪಯೋಗಿಸ್ತಕ್ಕಂಥದ್ದು. ಸೊ ಅದರಿಂದ ಏನಾಯಿತು, ಸತಿ ಸಹಗಮನ ಪದ್ಧತಿ ಬಂದರು. ಸೊ ಈ ಒಂದು ಇದರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಚಿತೆಗಳಿಗೆ ಬೆಂಕಿಗಳಿಗೆ ಹಾರೋದು ಸ್ಟಾರ್ಟ್ ಆಯಿತು ಅಲ್ವಾ. ಆಮೇಲೆ ಬಾಲ್ಯ ವಿವಾಹ ಏನಕ್ಕೆ ಬಂತು? ಸೊ ಬಾಲ್ಯ ವಿವಾಹ ಏನಕ್ಕೆ ಬಂತು ಹೇಳಿ? ಬಾಲ್ಯ ವಿವಾಹ ನೋಡಿ, ಮೊದಲು ಈ ಹೆಣ್ಣು ಮಕ್ಕಳು ಗಂಡು ಅಂತ ಯಾವುದೋ ಒಂದು ಇದಿರಲಿಲ್ಲ. ಯಾವಾಗ ಈ ಒಂದು ವಿದೇಶಿಯರ ಒಂದು ಕಾಟ ಜಾಸ್ತಿ ಆಗುತ್ತೆ, ಹೆಣ್ಣು ಮಕ್ಕಳು ಹುಡ್ತಾ ಇದ್ರೆ ಏನಾಗುತ್ತೆ, ಬಿಕಾಸ್ ಹೆಣ್ಣು ಮಕ್ಕಳು ಹುಟ್ಟಾಗ ಏನಾಗುತ್ತೆ, ವಿದೇಶಿಗರ ಕಣ್ಣು ಬೀಳುತ್ತೆ, ಅವ್ರು ಬರ್ತಾರೆ, ಎತ್ಕೊಂಡು ಹೋಗ್ತಾರೆ, ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂತೇಳಿ ಹೆಣ್ಣು ಮಕ್ಕಳು ಹುಟ್ಟಾಗ ಏನಾಯಿತು ಅಂತಂದರೆ ಮನೆಯಿಂದ ಈಚೆ ಜಾಸ್ತಿ ಬಿಡ್ತಿರ್ಲಿಲ್ಲ. ಅವ್ರನ್ನ ಬಾಲ್ಯದಲ್ಲೇ ವಿವಾಹ ಮಾಡಿ ಗಂಡನ ಮನೆಗೆ ಕಳಿಸ್ತಕ್ಕಂಥದ್ದು, ತಮ್ಮ ಜವಾಬ್ದಾರಿ ಕಳ್ತುಕೊಳ್ತಕ್ಕಂಥದ್ದು. ಸೊ ಈ ರೀತಿ ಒಂದು ಇದು ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಇದೇ ಏನಾಗುತ್ತೆ ಮುಂದೆ ಕಂಟಿನ್ಯೂ ಆಗ್ತಕ್ಕಂಥದ್ದು. ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ? ಬ್ರಿಟಿಷರು ಬಂದು ಅವರು ಇದನ್ನು ಕಾಯ್ದೆಗಳು ತಂದು ಬಂದ್ ಮಾಡೋ ತನಕ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಏನಕ್ಕೆ ಬಂತು ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬಂದಿದ್ದು ಏನಕ್ಕೆ ಅಂತ ನಿಮಗೆ ಒಂದಷ್ಟು ರೀಸನ್ನು ನಿಮಗೆ ಇತಿಹಾಸದ ಪುಸ್ತಕಗಳಲ್ಲೇ ಇದೆ. ನೀವು ಓದೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೆಂಗೆ ಓದ್ತೀರಾ, ಹೆಂಗೆ ಅರ್ಥ ಮಾಡ್ಕೋತೀರಾ ಅಂದರೆ. ಇತಿಹಾಸ ಅಂತಕ್ಕಂಥದ್ದು ಒಂದೇ ಸ್ನೇಹಿತರೆ. ಇತಿಹಾಸ ಅಂತಕ್ಕಂಥದ್ದು ಹಿಸ್ಟ್ರಿ ಈಸ್ ಒನ್.
ಹಿಸ್ಟ್ರಿ ಇಸ್ ಒನ್. ಅದನ್ನ ಬೇರೆಯವರು ಬೇರೆ ರೀತಿ ಓದಿ ಬೇರೆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾರಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಅದನ್ನ ಅರ್ಥೈಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಇತಿಹಾಸ ಅಂತಕ್ಕಂಥ ಇರೋದು ಒಂದೇನೆ, ಅದನ್ನ ಅರ್ಥೈಸ್ಕೊಳ್ಳೋದಿಲ್ಲ, ಅದು ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಓಕೆ ಫೈನ್. ಸೊ ಅದಕ್ಕೆ ರಜಪೂತರಿಂದ ಏನಿಗೆ ಬಂತು ಅನ್ನೋದು ನಿಮಗೆ ರೀಸನ್ ಕೊಟ್ಟೆ. ಜೊತೆಗೆ ಇವರು ಸಾಂಸ್ಕೃತಿಕತೆ ಮತ್ತೆ ನಮ್ಮ ಒಂದು ಕೃತಿಗಳು, ಇವ್ರ ಟೈಮಲ್ಲಿ ತುಂಬಾ ರಾಜ್ಯಗಳು ಇರ್ತಾರೆ. ರಾಜತರಂಗಿಣಿ ಆಗಿರ್ಬೋದು. ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ಡೋಂಟ್ ವರಿ. ಐ ಹ್ಯಾವ್ ಒನ್ ಲೈನರ್ ಆನ್ಸರ್ಸ್ನ ತೊಗೊಂಡಿದ್ದೀನಿ, ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ, ಡೋಂಟ್ ವರಿ. ಅದಕ್ಕಿಂತ ಮುಂಚೆ ನಿಮಗೆ ಅರ್ಥ ಮಾಡಿಸ್ಬಿಡ್ತೀನಿ ವಾಟ್ ಇಸ್ ರಜಪೂತ್ಸ್. ಸೊ ಏನಿಗೆ ಬಂದರು, ಹೆಂಗೆ ಹೋಗ್ತಾರೆ ಅಂತ ಹೇಳಿ. ಕೊನೆಗೆ ನಿಮಗೆ ಇವ್ರು ದಾಳಿ ಬಂದಾಗ ತರೇನು ಯುದ್ಧಗಳಾಗುತ್ತೆ ಅಲ್ವಾ. ತರೇನು ಯುದ್ಧ, ಮೊದಲನೇ ತರೇನು ಯುದ್ಧ, ಇದರಲ್ಲಿ ಗೆಲ್ತಾನೆ ಯಾರು, ಪೃಥ್ವಿರಾಜ್ ಚೌಹಾಣ್ ಅಲ್ವಾ. ಎರಡನೇ ತರೇನು ಯುದ್ಧದಲ್ಲಿ ಸೋಲ್ತಾನೆ. ಏನಕ್ಕೆ ಸೋಲ್ತಾನೆ, ಇವನಿಗೆ ಬೇರೆ ಬೇರೆ ವಿಭಾಗಗಳಿದ್ರಲ್ಲ ರಜಪೂತ ದೊರೆಗಳು, ಅವ್ರು ಯಾರು ಅವ್ರಿಗೆ ಸಹಾಯ ಮಾಡಲ್ಲ, ಅದಕ್ಕೆ ಅವ್ನು ಸೋಲ್ತಾನೆ. ಮೊದಲಿನಲ್ಲಿ ಗೆದ್ದಿರ್ತಾನೆ. ಮೊಹಮ್ಮದ್ ಗೋರ್ ಬಗ್ಗೆ ಕಣ್ವ ಯುದ್ಧಗಳು ಬರುತ್ತೆ ಅಲ್ವಾ. ಸೊ ಇದೆಲ್ಲ ಮುಂದೆ ನೋಡೋಣ. ಸೊ ಇಷ್ಟಲ್ಲದೆ ಅವರು ಸಂಸ್ಕೃತಿ, ಈಗ ಖಜುರಾಹೋದಲ್ಲಿರ್ತಕ್ಕಂಥ ಲಿಂಗ ಏನು ಒಂದು ದೇವಾಲಯ ಕಟ್ಟಿದೆ ಖಜುರಾಹೋದಲ್ಲಿ, ಬುಂದೇಲ್ಖಂಡದಲ್ಲಿರ್ತಕ್ಕಂಥ ಲಿಂಗರಾಜ ದೇವಾಲಯ ಅಂತ. ಸೊ ಇವರು ಗುಜರಾತ್, ರಾಜಸ್ಥಾನ, ಒರಿಸ್ಸಾ ಇಲ್ಲೆಲ್ಲ ಇವ್ರ ದೇವಾಲಯಗಳು ಕಾಣಸಿಗುತ್ತೆ. ಅಂದರೆ ಅವರ ಕಾಲದ ಕಲೆಗಳು ಕೂಡ ತುಂಬ ಚೆನ್ನಾಗಿತ್ತು ಅಂತೇಳಿ. ಎಷ್ಟೊಂದು ಕಲೆಗಳು ಮುಸ್ಲಿಂ ದಾಳಿಕೋರರಿಂದ ನಾಶ ಆಗಿರೋದು ನಿಮಗೆ ಗೊತ್ತಿರ್ತಕ್ಕಂಥದ್ದು. ಉದಯಪುರ ಅರಮನೆ, ಗ್ವಾಲಿಯರ್ ಅರಮನೆ ಇವೆಲ್ಲ ಕೂಡ ಈಗಲೂ ನಮಗೆ ಅದರ ಕುರುಹುಗಳ್ಕೊಂಡು ಸಿಗ್ತಕ್ಕಂಥದ್ದು. ಫೈನ್. ಸೊ ಈಗ ರಜಪೂತರ ಬಗ್ಗೆ ನಾನು ಒಂದಷ್ಟು ನಿಮಗೆ ಕಂಪ್ಲೀಟಾಗಿ ಅವರ ಇತಿಹಾಸ, ಅವ್ರು ಎಲ್ಲಿಂದ ಬಂದರು, ಅವರು ಆಡಳಿತ ಹೆಂಗಿತ್ತು, ಮತ್ತು ಈಗೇನು ನಾವು ಹೇಗೆ ಹೇಳಿದೆ, ಅವ್ರು ಯಾವ ರಾಜ ಬರ್ತಾನೆ, ಈ ಪರಮಾರರಲ್ಲಿ ಯಾರು ಮುಖ್ಯವಾಗಿದ್ದ ರಾಜ, ಅವ್ರ ಕಾಲದಲ್ಲಿ ಯಾವ ಕೃತಿಗಳ ರಚನೆ ಆಗಿದೆ, ಮತ್ತು ಆ ಕೃತಿಗಳ ಹೆಸರೇನು, ಯಾರನ್ನ ಸೋಲಿಸಿದ್ರು, ಇದನ್ನೆಲ್ಲ ನಾವು ಏನು ಮಾಡ್ತಾ ತಿಳ್ಕೊತಾ ಹೋಗೋಣ. ಈ ಸಿಂಗಲ್ ಲೈನ್ ಪಾಯಿಂಟರ್ ಮುಖಾಂತರ ನಾವೇನು ಮಾಡೋಣ, ತಿಳ್ಕೊತಾ ಹೋಗೋಣ. ಓಕೆ, ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ನಾವಾಗ ಹೇಗೆ ಡಿಸ್ಕಸ್ ಮಾಡಿದ್ವಿ, ಕಂಪ್ಲೀಟ್ ಓವರ್ ಆಲ್ ಸಮ್ಮರಿ ಏನು ನಿಮ್ಮ ಹತ್ರ ರಜಪೂತ ದೊರೆಗಳ ಬಗ್ಗೆ ಡಿಸ್ಕಸ್ ಮಾಡಿದೆ, ಅದನ್ನು ನಾವೇನು ಮಾಡ್ತಾ ಹೋಗೋಣ, ಸಿಂಗಲ್ ಲೈನರ್ ಆಗಿ ಪ್ರತಿಯೊಂದು ಪಾಯಿಂಟ್ಸು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತಾ ಹೋಗೋಣ. ಓಕೆ ಫೈನ್. ವರ್ಧನ ಸಾಮ್ರಾಜ್ಯದ ಅವನತಿ ನೋಡಿ, ವರ್ಧನ ನಂತರ ಉತ್ತರ ಭಾರತ ಅರಾಜಕತೆ ಇತ್ತು, ಅವಾಗ ಬಂದಿದ್ದ ರಜಪೂತ ಪಂಗಡ. ಓಕೆ, ತಾವು ಸೂರ್ಯವಂಶದವರೆಂದು ಗುರುತಿಸುವ ರಜಪೂತ ವಂಶ, ಮೇವಾಡದ ಸಿಸೋದಿಗಳು, ಅವರಲ್ಲಿ ಪಂಗಡಗಳು ಅಷ್ಟೇ, ಇದೇನಿಲ್ಲ. ಅಯೋಧ್ಯೆಯ ರಾಮಕುಲದೇವರು, ನಾನು ನಿಮ್ಗೆ ಹೇಳಿದೆ, ರಾಮಕುಲದೇವರು ಅಂತ ಮೇವಾಡದ ಸಿಸೋದಿಗಳು ಹೇಳ್ಕೊತಾರೆ. ರಜಪೂತ ಅಗ್ನಿ ಪಂಗಡಗಳಿರುವ ಕೆಲವು ವಿಭಾಗ ನೋಡಿ, ಅಗ್ನಿಯಿಂದ ಉತ್ಪತ್ತಿ ಆಗ್ತಕ್ಕಂಥ ವಿಭಾಗಗಳು, ಗುರ್ಜರರು, ಪ್ರತಿಹಾರರು ಅಂತ ಹೇಳಿದೆ, ಚೌಹಾನರು, ಚಹಮಾನರು ಅಂತಾರೆ, ಸೋಲಂಕಿಗಳು, ಚಾಲುಕ್ಯರು, ನಾನು ನಿಮ್ಗೆ ಇದನ್ನೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಪರವಾರರು ಆಯ್ತಾ, ರಾಥೋಡರು, ಹೀಗೆ 550 ಸುಮಾರಿಗೆ ರಾಜ್ಯ ಸ್ಥಾಪಿತ ಗುರ್ಜರ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಹರಿಶ್ಚಂದ್ರ ಅಂತಕ್ಕಂಥದ್ದು. ಸೊ ಜಸ್ಟ್ ನೀವು ನೋಡ್ತಾ ಹೋಗಿ ಅಷ್ಟೇ, ಪಾಯಿಂಟ್ಸ್ ಜ್ಞಾಪಕ ಇಟ್ಕೊಳ್ತಾ ಹೋಗಿ ಅಷ್ಟೇ. ಅವಂತಿಯ ಪ್ರತಿಹಾರರು, ಪರಿಹಾರರ ಆಳ್ವಿಕೆ ಕೊನೆಗಳಿಸಿದವರು ಗುರ್ಜರ ಪ್ರತಿಹಾರರು. ಮಾಂಡೋಕ್ನಲ್ಲಿ ಗುರ್ಜರ ಪ್ರತಿಹಾರರ ರಜಪೂತನ ಶಾಖೆ ಸ್ಥಾಪಿಸಿದವರು ರಜ್ಜಲ ಅಂತಕ್ಕಂಥ ಹರಿಶ್ಚಂದ್ರನ ಮಗ. ಸೊ ಇಲ್ಲಿ ನಿಮಗೆ ಈ ಪಾಯಿಂಟ್ಗಳು ಏನಕ್ಕಾಗುತ್ತೆ ಅಂದರೆ ಎಕ್ಸಾಮ್ ಡೈರೆಕ್ಟ್ ಬರುತ್ತೆ ನೋಡಿ. ಮಾಂಡೋಕ್ ರಜಪೂತ ರಾಜಧಾನಿ ಸ್ಥಳಾಂತರಗೊಂಡದ್ದು ಮೇದಾಂಕತ. ನಿಮಗೆ ಮಾಂಡೋಕ್ ಏನು, ರಜಪೂತ ರಾಜಧಾನಿ ಯಾವುದು ಅಂತ ಡೈರೆಕ್ಟಾಗಿ ಕ್ವಶನ್ ಕೇಳ್ಬೋದು, FDA PSI ಕೇಳಲ್ಲ ಅಲ್ವಾ. ಸೊ ಅದ್ರ ನೆಕ್ಸ್ಟ್ ಮೇದಾಂತ, ಈಗಿನ ಮೆರ್ತಾದಲ್ಲಿ ಅದು ಆಯಿತು. ಮಾಳವ ಶಾಖೆಯ ಪ್ರತಿಹಾರ ದೊರೆಗಳ ಆಳುತ್ತಿದ್ದರು ಅವಂತಿಯಲ್ಲಿ, ಉಜ್ಜಯಿನಿಯಲ್ಲಿ. ನಾಗಭಟ್ಟ, ಓಕೆ, ಪ್ರಸಿದ್ಧ 8ನೇ ಶತಮಾನದ ಪ್ರಸಿದ್ಧಿಗೆ ಬಂದವರು ನಾಗಭಟ್ಟ. ಮಾಳವ ಪ್ರತಿಹಾರರಲ್ಲಿ, ಮಾಳವ ಗುರ್ಜರಲ್ಲಿ ಪ್ರತಿಹಾರದ ದೊರೆ ಭೋಜನ ಬಗ್ಗೆ ಕೇಳಿದ್ದಾರೆ ಕ್ವಶನ್ಸ್, ಎಷ್ಟೊಂದು ಸಲ ಕೇಳಿದ್ದಾರೆ ಅಲ್ವಾ. ನೋಡಿ, ಅರಬರ ಶತ್ರು ಎಂದು ಬಣ್ಣಿಸಲ್ಪಟ್ಟ ಮಾಳವ ಗುರ್ಜರ ದೊರೆ ಯಾರು, ಭೋಜ. ನಾನು ಈಗ ಪ್ರತಿಯೊಬ್ಬ ದೊರೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಓಕೆ, ಖ್ಯಾತ ಸಂಸ್ಕೃತಿ ಕವಿ ರಾಜಶೇಖರ ಬರೆದ ಪ್ರಮುಖ ಕೃತಿಗಳು ವಿದ್ದ ಸಾಲ ಬಂಜಿಕ. ಈ ಕೃತಿಗಳು ನೆನಪಿಟ್ಕೋಬೇಕಾಯ್ತು. ಬಾಲಭಾರತ, ಕಾವ್ಯ ಮೀಮಾಂಸೆ, ಕರ್ಪೂರ ಮಂಜರಿ ಅಂತಕ್ಕಂಥದ್ದು ಯಾರು, ಕವಿ ರಾಜಶೇಖರ ಬರೆದಿರ್ತಕ್ಕಂಥದ್ದು, ಖ್ಯಾತ ಸಂಸ್ಕೃತ ಕವಿ. ಓಕೆ, ರಜಪೂತರ ಚೌಹಾನ ಸಂಸತಿಯ ಪ್ರಸಿದ್ಧ ದೊರೆ ಪೃಥ್ವಿರಾಜ್ ಚೌಹಾಣ್. ನೋಡಿ, ಪೃಥ್ವಿರಾಜ್ ಚೌಹಾಣ್ ಬಗ್ಗೆ ಹೆಚ್ಚು ಕ್ವಶನ್ ಬರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅವ್ನು ಯಾವ ಯುದ್ಧದಲ್ಲಿ ಮಾಡ್ದ, ಏನೇನು ಮಾಡ್ದ, ಇವಾಗಿದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿಂದ ಮುಂದಕ್ಕೆ. ರಜಪೂತರ ಪೃಥ್ವಿರಾಜ್ ಚೌಹಾಣ ರಾಜಧಾನಿ ದೆಹಲಿ. ಪತ್ನಿ ರಾಣಿ ಯಾರನ್ನು, ಸಂಯುಕ್ತೆ. ಪೃಥ್ವಿರಾಜ್ ಬುಂದೇಲ್ಖಂಡದ ಚಂದ್ರೇಲರನ್ನು ಸೋಲಿಸಿದ ಯುದ್ಧ ಮಹೋಬ ಯುದ್ಧ. ಏನ್ ಕೇಳ್ತಾರೆ ಅಂದ್ರೆ, ನಿಮ್ಗೆ ಯಾರ್ಯಾರ ನಡುವೆ ಯುದ್ಧ ಆಯ್ತು ಅಂತ ಕೇಳಲ್ಲ, ಮಹೋಬ ಯುದ್ಧ ಯಾರ ರಾಜವಂಶಸ್ಥರ ನಡುವೆ ನಡೆಯುತ್ತೆ ಅಂತ ಕೇಳ್ತಾರೆ, ರಜಪೂತರು ಅಂತ ಆನ್ಸರ್ ಇರುತ್ತೆ. ಇಷ್ಟೇ ಸಿಂಪಲ್ ಆಗಿ ಕೇಳ್ತಾರೆ. ನೀವು ಹೆಸರುಗಳು ಜ್ಞಾಪಕ ಇಟ್ಕೊಳ್ಳೋದು ಬೇಡ, ಬಟ್ ಎಲ್ಲಿ ನಡೀತು ಅನ್ನೋದು ಒಂದು ಸ್ವಲ್ಪ ತಲೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಸಾಕು ಸ್ನೇಹಿತರೆ. ಪೃಥ್ವಿರಾಜನನ್ನು ಸೋಲಿಸಿದ ಗುಜರಾತಿನ ದೊರೆ ಯಾರು, ಎರಡನೇ ಮೂಲ ರಾಜ. 1189ರಲ್ಲಿ ತರ್ಬಿ ಹಿಂದ್ ಪ್ರಾಂತ್ಯವನ್ನು ಆಕ್ರಮಿಸಿದ ಗೋರ್ ಮೊಹಮ್ಮದ್.
ಓಕೆ, ಗೋರ್ ಮೊಹಮ್ಮದ್ ಬರ್ತಾನೆ. ಗೋರ್ ಮೊಹಮ್ಮದ್ ನಿಮ್ಗೆ ಗೊತ್ತಲ್ಲ, ಮೊಹಮ್ಮದ್ ಗೋರಿ ಅಂತ ಕರಿತೀವಿ. ಮೊಹಮ್ಮದ್ ಅವನು ಫಸ್ಟು ರಾಜಸ್ಥಾನದ ಮುಖಾಂತರ ಬರ್ತಾನೆ. ಸೊ ಅಲ್ಲಿಂದ ಆಗಲ್ಲ, ಅಲ್ಲಿ ಬೆಟ್ಟ ಮೌಂಟ್ ಅಬು ಇರುತ್ತೆ, ಅಲ್ಲಾದ್ಮೇಲೆ ದೆಹಲಿ ಕಡೆಯಿಂದ ಈ ಕಡೆ ಸೈಡ್ನಿಂದ ಬರ್ತಾನೆ ಅಲ್ವಾ. ಪ್ರಥಮ ತರೇನ್ ಯುದ್ಧ 1191 ಆಗಿದ್ದು. ಅದರಲ್ಲಿ ಪೃಥ್ವಿರಾಜ್ ಚೌಹಾನ್ ಗೆಲ್ತಾನೆ, ಒಕ್ಕೂಟ ಗೆಲ್ಲುತ್ತೆ ನೋಡಿ, ರಾಜಪೂತ ಒಕ್ಕೂಟ ಗೆಲ್ಲುತ್ತೆ. ಇಲ್ಲಿ ಪೃಥ್ವಿರಾಜ್ ನೇತೃತ್ವದ ಚೌಹಾನ್ ಅಂತ ರಜಪೂತ ಒಕ್ಕೂಟ ಅಂತ ಹೇಳ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಎರಡನೇ ತರೇನ್ ಯುದ್ಧದಲ್ಲಿ ಏನಾಗುತ್ತೆ, ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾನ್ ಸೋಲಿಸಿದವರು ಮೊಹಮ್ಮದ್ ಗೋರಿ ಸೋಲಿಸ್ತಾನೆ. ಪರಾಕ್ರಮವನ್ನು ವರ್ಣಿಸುವ ಮಹಾಕಾವ್ಯ ಪೃಥ್ವಿರಾಜ ದಾಸೋಹ. ಪೃಥ್ವಿರಾಜ ದಾಸೋಹ ಎಂಬ ಕಾವ್ಯ ರಚಿಸಿದವರು ಯಾರು? ಚಾಂದ್ ಬರ್ದಾಯಿ. ವೆರಿ ಇಂಪಾರ್ಟೆಂಟ್ ಇದು, ಚಾಂದ್ ಬರ್ದಾಯಿ. ಪೃಥ್ವಿರಾಜ ದಾಸೋಹ ಎಂಬ ಮಹಾಕಾವ್ಯ ರಚಿಸಿದವರು ಚಾಂದ್ ಬರ್ದಾಯಿ. ಖಾತೆವಾಡದಲ್ಲಿ ಅಂಕಿಲ್ವಾಡ, ಈಗಿನ ಗುಜರಾತ್ ಪ್ರಾಂತ್ಯದಲ್ಲಿ ಆಳ್ವಿಕೆ ನಡೆಸಿರೋ ಸೋಲಂಕಿಗಳು. ಇದು ವೆರಿ ಇಂಪಾರ್ಟೆಂಟ್. ಗುಜರಾತಿನ ಚಾಲುಕ್ಯರು ಅಂತ ಕೂಡ ಕರೀತಾರೆ ಅವನು. ಸೋಲಂಕಿಗಳಲ್ಲಿ ಪ್ರಸಿದ್ಧ ದೊರೆ ರಾಜ ಭೀಮದೇವ. ಮಹಮ್ಮದ್ ಗಜ್ನಿಯ ಸೋಮನಾಥ ದಾಳಿಯ ವೇಳೆ ಅವನೊಂದಿಗೆ ಹೋರಾಡಿದ ಸೋಲಂಕಿ ದೊರೆ ಭೀಮದೇವ. ನೋಡಿ, ಇದಕ್ಕೆ ಅಲ್ವಾ ಇವ್ರ ಟೈಮಲ್ಲಿ ಆಗಿರ್ತಕ್ಕಂಥ ಸೋಮನಾಥ ದೇವಾಲಯದಲ್ಲಿರ್ತಕ್ಕಂಥ ಲಿಂಗ ಎಷ್ಟು ಚೆನ್ನಾಗಿತ್ತ, ಲಿಂಗನ ಅವರು ಕಡ್ಕೊಂಡು ತೊಗೊಂಡೋಗ್ತಾರೆ, ಕಡ್ದು ತಗೊಂಡೋಗ್ತಾನೆ. ಈ ಲಿಂಗ ಈಗಲೂ ಕೂಡ ತನ್ನ ಮೆಟ್ಟಿಲುಗಳಾಗಿ ಮಾಡ್ಕೋಬೇಕು ಅಂತ ತಗೊಂಡೋಗ್ತಾನೆ ಗಜ್ನಿ. ಈ ಲಿಂಗನ ಈಗಲೂ ಕೂಡ ಮೆಕ್ಕಾ ಮದೀನಾಗೆ ಕಳಿಸ್ತಾರೆ. ನೀವು ಎಷ್ಟೊಂದು ಫೋಟೋಗಳಲ್ಲಿ ವಾಟ್ಸಪ್ಪಲ್ಲಿ ಹರಿದಾಡ್ತಿರ್ತವೆ, ನೀವು ನೋಡಿರ್ತೀರ, ಲಿಂಗ ಇದೆ ಅಂತ. ಮೆಕ್ಕಾ ಮದೀನಕ್ಕೂ ಕಳಿಸಿರ್ತಾರೆ ಈ ಲಿಂಗನ. ಇದೇ ಲಿಂಗ ಅಲ್ಲಿರ್ತಕ್ಕಂಥದ್ದು. ಓಕೆ, ಅಬು ಪರ್ವತದಲ್ಲಿ ಆದಿನಾಥ ಬಸದಿಯನ್ನು ನಿರ್ಮಿಸಿದ ಭೀಮದೇವನ ಮಂತ್ರಿ ವಿಮಲ ಶಾ. ಪರಮಾರರ ವಂಶದ ಜಯಸಿಂಹನನ್ನು ಕೊಂದ ಸೋಲಂಕಿ ದೊರೆ ಕರ್ಣ. ಖ್ಯಾತ ಜೈನ ಪಂಡಿತ ಹೇಮಚಂದ್ರನಿಗೆ ಆಶ್ರಯ ನೀಡಿದ ಸೋಲಂಕಿ ದೊರೆ ಕುಮಾರಪಾಲ. ಓಕೆ, ಖ್ಯಾತ ಜೈನ ಪಂಡಿತ ಹೇಮಚಂದ್ರಿಗೆ ಆಶ್ರಯ ನೀಡಿದ ಸೋಲಂಕಿ ದೊರೆ ಕುಮಾರಪಾಲ. ಸೋಲಂಕಿಗಳು ಗುಜರಾತಲ್ಲಿ ಇದ್ದಿದ್ದವರು. ಖ್ಯಾತ ಜೈನ ಪಂಡಿತ ಹೇಮಚಂದ್ರ ರಚಿಸಿದ ನಿಘಂಟು ದೇಶಿ ನಾಮಮಾಲ. ಅಂದರೆ ಇದೆಲ್ಲ ಕೇಳಲ್ಲ, ಬಟ್ ಇಳ್ಕೋಬೇಕು. ಏನಕ್ಕೆ ಅಂತಂದರೆ ಹೆಂಗ್ ಬೇಕಾದ್ರೂ ಕೇಳ್ಬೋದು ಕ್ವಶನ್, ಯಾವ್ದು ಬೇಕಾದ್ರೂ ಕೇಳ್ಬೋದು ಕ್ವಶನ್. ಯಾಕಂದ್ರೆ ರಜಪೂತ್ ಇದು ಆವಾಗ ನಿಮಗೆ ನ್ಯೂಸಲ್ಲಿ ಇರುತ್ತೆ, ಅದರಿಂದ ಇವ್ರ ಬಗ್ಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕುಮಾರರಾಜನ ರಾಣಿ ನಾಯಕಿ ದೇವಿ ಇದು ಗೋವೆಯ ಕದಂಬ ವಂಶರು. ಇದೆಲ್ಲ ಬೇಕಾಗಿಲ್ಲ, ಮುಖ್ಯವಾದ ಪಾಯಿಂಟ್ಸ್ ನೋಡ್ತಾ ಹೋಗಿ ಅಷ್ಟೇ. ಇದಾಯ್ತು ಅಲ್ವಾ. ಮೊಹಮ್ಮದ್ ಗೋರಿಯನ್ನು ಗದರಘಟ್ಟ ಎಂಬಲ್ಲಿ ಸೋಲಿಸಿದ ಕುಮಾರಪಾಲನ ರಾಣಿ ನಾಯಕಿ ದೇವಿ. ಮೊಹಮ್ಮದ್ ಗೋರಿಯನ್ನು ನಾಯಕಿ ದೇವಿ ಗದರಘಟ್ಟ ಎಂಬ ಸೋಲಿಸಿದ ವರ್ಷ 1178. ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಸೋತ ಸೋಲಂಕಿ ವಂಶದ ದೊರೆ ಕರ್ಣದೇವ. ಓಕೆ, ಕರ್ಣದೇವನ ರಾಜಧಾನಿ ಕರ್ಣಾವತಿ, ಈಗಿನ ಅಹಮದಾಬಾದ್. ಅಬು ಪರ್ವತದಿಂದ ಬಂದವರೆಂದು ಹೇಳಲಾಗುವ ರಜಪೂತ ವಂಶ ಪರಮಾರ ವಂಶದವರು. ಪರಮಾರ ವಂಶದ ಸ್ಥಾಪಕ ಉಪೇಂದ್ರ. ಉಪೇಂದ್ರನು ಆರಂಭದಲ್ಲಿ ರಾಷ್ಟ್ರಕೂಟ ಮಾಂಡಿಕಳನ್ನಾಗಿದ್ದನು ಅಂತ ಹೇಳಲಾಗುತ್ತೆ, ಆದರೆ ಪ್ರೂಫ್ ಇಲ್ಲ. ಪರಮಾರ ರಾಜಧಾನಿ ಧಾರ. ಇದೆಲ್ಲ ನಿಮಗೆ ಕೇಳಲ್ಲ, ಬಟ್ ಯಾರಾದ್ಮೇಲೆ ಯಾರು ಬಂದ್ರು ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗ್ತದೆ. ಆಯ್ತಾ, ಸೋಲಂಕಿಗಳಾದ್ಮೇಲೆ ಪರಮಾರರು ಬರ್ತಾರೆ, ಇದು ವೆರಿ ಇಂಪಾರ್ಟೆಂಟ್. ಇದು ಬೇಡ. ಓಕೆ, ಇದು ಬೇಡ. ತ್ರಿಪುರಿಯ ಕಲಚೂರಿಗಳನ್ನು ಮೇದಪಾಠದ ಗುಲ್ಲಿಹರನ್ನು ಸೋಲಿಸಿದ ಪರಮಾರದೊರೆ ಮುಂಜ. ಓಕೆ, ಮುಂಜ. ಕಲ್ಲಿನಲ್ ಚಾಲುಕ್ಯರಿಗೆ ಸೆರೆ ಸಿಕ್ಕು ಹತನಾದ ಪರಮಾರದೊರೆ ಮುಂಜ. ಅಂದರೆ ಇವನು ಯಾರ ದೊರೆ ಇದು ತಿಳ್ಕೊಂಡ್ರೆ ಸಾಕು, ಮುಂಜ ಪರಮಾರರ ದೊರೆ. ಓಕೆ, ಇಲ್ಲಿ ಚಾಲುಕ್ಯ ಸತ್ಯಾಶ್ರಯ ಸೋಲಿಸಿದ ಪರಮಾರ ದೊರೆ ಸಿಂಧು ರಾಜ. ಓಕೆ, ಸಿಂಧು ರಾಜ ವೆರಿ ಇಂಪಾರ್ಟೆಂಟ್ ಇದು. ಏನಕ್ಕೆಂದ್ರೆ ಸಿಂಧು ರಾಜ ಆಸ್ಥಾನ ವಿದ್ವಾಂಸ ಪದ್ಮಗುಪ್ತ ಬರೆದ ಕೃತಿ ನವ ಸಾಹಸಾಂಕ ಚರಿತ. ಇದು ತಿಳ್ಕೊಳ್ಳಿ, ನವ ಸಾಹಸಾಂಕ ಚರಿತ ಬಗ್ಗೆ ತಿಳ್ಕೊಳ್ಳಿ. ಕ್ರಿಸ್ತಶಕ 1000ರಲ್ಲಿ ಪಟ್ಟಕ್ಕೆ ಬಂದ ಪರಮಾರ ದೊರೆ ಸಿಂಧು ರಾಜನ ಮಗ ಮಿಹಿರ ಭೋಜ. ಓಕೆ, ಸಿಂಧು ರಾಜನ ಮಗ ಮಿಹಿರ ಭೋಜ. ಅಂದ್ರೆ ಇವ್ರ ರಾಜ್ಯಗಳು ಹೆಸರು ನಿಮ್ಗೆ ಏನಕ್ಕೆ ಕೇಳ್ತೇನೆ, ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಗೆ ಹೆಂಗ್ ಕೇಳ್ಬೋದು ಅಂದ್ರೆ ಸಿಂಧು ರಾಜ ಅಥವಾ ಮಿಹಿರ ಭೋಜ ಇವರು ಯಾವ ರಾಜವಂಶದವರು ಅಂತ ಕೇಳ್ಬೋದು. ಓಕೆ, ನಿಮಗೆ ಅಲ್ಲಿ ಆಪ್ಷನಲ್ಲಿ ನಿಮಗೆ ಪರಮಾರರು ಅಂತ ಕೊಡ್ಬೋದು ಅಲ್ವಾ, ಪರಮಾರರು ಅಂತ ಕೊಡ್ಬೋದು, ಅಥವಾ ರಜಪೂತರು ಅಂತಾನೆ ಕೊಡ್ಬೋದು ಅಲ್ವಾ, ರಜಪೂತರು ಅಂತಾನೆ ಕೊಡ್ಬೋದು. ಮತ್ತೆ ಇನ್ನೊಂದು ಕಡೆ ನಿಮಗೆ ಏನಂತ ಯಾದವರು ಅಂತ ಕೊಡ್ಬೋದು ಅಲ್ವಾ, ಯಾದವರಲ್ಲ ಇವರು ರಜಪೂತರು ಅಲ್ವಾ. ಈ ರೀತಿ ಬೇರೆ ಬೇರೆ ರಾಜವಂಶದ ಕಳಿಂಗ ರಾಜವಂಶದವರು ಅಂತ ಕೊಡ್ಬೋದು, ಬಟ್ ಇವರು ರಜಪೂತದ ರಾಜವಂಶದವರು. ಪರಮಾರರು ಸ್ಪೆಸಿಫಿಕ್ ಆಗಿ ಹೇಳಿದ ಪರಮಾರರು. ಸೊ ಪರಮಾರರ ದೊರೆ ಭೋಜನ ನಿರ್ಮಿಸಿದ ನಗರ ಭೋಜಪುರ. ಚಂಪು ರಾಮಾಯಣ ಎಂಬ ಕೃತಿಯನ್ನು ರಚಿಸಿದ ಪರಮಾರ ದೊರೆ ಭೋಜ. ನೋಡಿ, ಚಂಪು ರಾಮಾಯಣ ರಚಿಸಿದವರು ಭೋಜ. ಭೋಜ ಕಾಲದ ಭವ್ಯ ಪ್ರತಿಮೆ ಎಂದು ಹೆಸರಾದ ಪ್ರತಿಮೆ ದಾರಾದ ಸರಸ್ವತಿ ಪ್ರತಿಮೆ. ಓಕೆ, ನೆಕ್ಸ್ಟು ಅಲ್ಲಾವುದ್ದೀನ್ ಖಿಲ್ಜಿ ಪರಮಾರ ರಾಜವನ್ನು ಗೆದ್ದುಕೊಂಡ ವರ್ಷ 1305. ನೋಡಿ ಹೆಂಗೆ ಖಿಲ್ಜಿ ಸಂತತಿ ಬರುತ್ತಲ್ಲ, ದೆಹಲಿ ಸುಲ್ತಾನ್ ಆಯಿತು, ಈಗ ಖಿಲ್ಜಿ ಸಂತತಿಯ ಸಮಕಾಲೀನ ಅವರಾಗಿರ್ತಕ್ಕಂಥವ್ರು ಪರಮಾರರು. ಕೊನೆಗೆ ನಾನು ಮ್ಯಾಪಲ್ಲಿ ನಿಮ್ಗೆ ಎರಡನೇ ಮ್ಯಾಪ್ ತೋರಿಸ್ತೆ, ಅವ್ರದ್ದು ಬರೀ ರಾಜಸ್ಥಾನ ಮಾತ್ರ ಸೀಮಿತ ಆಗುತ್ತೆ, ಬೇರೆ ಕಡೆ ಎಲ್ಲ ವಶಪಡಿಸ್ಕೊಡ್ತಾರೆ ಅಂತ. ಓಕೆ, ಆರಂಭದಲ್ಲಿ ಪ್ರತಿಹಾರ ಸಾಮಂತರಾಗಿದ್ದ ರಜಪೂತ ಪಂಗಡ ಚಂದೇಲರು
ಕನುಜನ ಆಕ್ರಮಿಸಿದ ಚಂದೇಲ ದೊರೆ ಯಶೋವರ್ಮ, ಯಮುನಾ ನದಿಯವರೆಗೂ ಸಾಮ್ರಾಜ್ಯ ವಿಸ್ತರಿಸಿದ ಚಂದೇಲ ದೊರೆ ಯಶೋವರ್ಮ, ಬಂಗಾಳದವರು ದಂಡೆತ್ತಿ ಹೋಗಿ ಪಾಲವನ್ನು ಸೋಲಿಸಿದ ಚಂದೇಲ ದೊರೆ ಯಶೋವರ್ಮ. ಯಶೋವರ್ಮಗೆ ವೆರಿ ಇಂಪಾರ್ಟೆಂಟ್. ಖಜುರಾಹೋವಿನಲ್ಲಿ ಚತುರ್ಭುಜ ದೇವರನ್ನು ನಿರ್ಮಿಸಿದ ಚಂದೇಲ ದೊರೆ ಯಶೋವರ್ಮ. ನೋಡಿ, ಚಾಂಡೇಲಾಸ್, ಖಜುರಾಹೋವಿನ ಚಂಡೇಲರು ಅಂತಾನೆ ಕರೀತಾರೆ ಅಲ್ವಾ. ಸಂಸ್ಕೃತ ಕವಿ ಭವಭೂತಿ ಬರೆದ ಕೃತಿ ಮಾಲತಿ ಮಾಧವ, ಓಕೆ, ಮಹಾವೀರ ಚರಿತ, ಉತ್ತರ ರಾಮಚರಿತ. ಚಂದೇಲ ಸಂಸ್ಕೃತಿಯ ಪ್ರಸಿದ್ಧ ದೊರೆ ಯಶೋವರ್ಮನ ಮಗ ಢಂಗ. ಸೊ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಓಕೆ, ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನೋಡ್ಕೊಳ್ಳಿ, ನೀವು ನೋಡ್ಕೊಳ್ಳಿ, ನೋ ಪ್ರಾಬ್ಲಮ್. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅರಬ್ಬರ ದಾಳಿಯಿಂದ ರಾಜ್ಯವನ್ನು ರಕ್ಷಿಸಿದ್ದರಿಂದ ಗುಹಿಲರ ಕೋಮಣ್ಣನಿಗೆ ದೊರೆತ ಬಿರುದು ಪಪ್ಪರಾವಲ್ ಅಂತ ಹೇಳಿ, ಓಕೆ. ಮಾಳವ ಗುಜರಾತ್ ಸುಲ್ತಾನ ವಿರುದ್ಧ ಹೋರಾಡಿ ರಾಜ್ಯವನ್ನು ರಕ್ಷಿಸಿದ ಗುಹಿಲರ ದೊರೆ ರಾಣಕುಂಭ. ಇವರೆಲ್ಲ ನಾನು ಹೇಳಿದ್ನಲ್ಲ, ಈ 4 ಮನೆತನ ಅಂತ ಹೇಳಿದ್ನಲ್ಲ, ಮೇವಾಡದ ಗುಹಿಲರು, ಸೊ ಇವರ ಒಂದು ಮನೆತನಗಳು, ಓಕೆ. ಈ ರಜಪೂತರ ವಿಭಾಗಗಳಾಗಿರ್ತಾವಲ್ಲ ಹಾಗೆ. ರಾಣಕುಂಭ ಆಯ್ತಲ್ವಾ. ಮೇವಾಡದ ಗುಹಿಲರ ವಂಶದ ಖ್ಯಾತ ದೊರೆ ರಾಣಸಂಗ ಅಥವಾ ರಾಣ ಸಂಗ್ರಾಮ ಸಿಂಗ. 100 ಕದನಗಳ ವೀರ ಅಂತ ಹೆಸರಾದ ರಜಪೂತ ದೊರೆ ರಾಣಸಂಗ ಅಥವಾ ರಾಣ ಸಂಗ್ರಾಮ ಸಿಂಗ, ಓಕೆ. ರಾಣಸಂಗ ಅಥವಾ ರಾಣ ಸಂಗ್ರಾಮ ಸಿಂಗ, ವೆರಿ ಇಂಪಾರ್ಟೆಂಟ್. ಕಣ್ವ ಕನ್ನದಲ್ಲಿ ಬಾಬರನ್ನು ಎದುರಿಸಿ ಸೋತ ರಜಪೂತ ದೊರೆ ರಾಣಸಂಗ, ವೆರಿ ಇಂಪಾರ್ಟೆಂಟ್. ಇದು ಕಣ್ವ ಕದನ ಯಾರ ನಡುವೆ ಅಂತ ಕೇಳ್ತಾರೆ. ರಾಣಸಂಗನ ನಡುವೆ ಮತ್ತೆ ಬಾಬರ್ ಅಲ್ವಾ. ರಾಣಸಂಗ ಬಾಬರ್ ಕಣ್ವ ಯುದ್ಧ, ಅದರಲ್ಲಿ ಸೋತಿದ್ದು ರಾಣಸಂಗ. ಕಣ್ವ ಕದನ ನಡೆದು 1527. ರಜಪೂತರ ಪ್ರಕಾರ ಕ್ಷತ್ರಿಯ ಧರ್ಮವೆಂದರೆ ಶರಣಾಗತ ರಾಗದವರ ರಕ್ಷಣೆ ಮಾಡುವುದು ಅಂತೇಳಿ, ಶರಣಾಗತ ರಾದವರ ರಕ್ಷಣೆ ಮಾಡುವುದು ಅಂತ ಹೇಳಿ. ತಮ್ಮ ಪೂರ್ವಜರ ಶೌರ್ಯ ಪರಾಕ್ರಮ ಸಾಹಸ ಕಾರ್ಯಗಳ ಬಗ್ಗೆ ಕಥನಗಳನ್ನು ಹಾಡನ್ನು ಹಾಡುತ್ತಿದ್ದವರು ರಜಪೂತರು. ಅವಮಾನಕ್ಕಿಂತ ಸಾವೇ ಲೇಸೆಂದು ಪರಿಗಣಿಸಿ ಜೋಹಾರ್ ಆಚರಿಸಿದ ಸ್ತ್ರೀಯರು ರಜಪೂತ ಸ್ತ್ರೀಯರು. ಹೇಳಿದ್ನಲ್ಲ ಜೋಹಾರ್ ಪದ್ಧತಿ ಅಂದ್ರೆ ಏನು ಅಂತೇಳಿ. ಬಿಕಾಸ್ ಆಫ್ ಅವಮಾನ ಆಗುತ್ತೆ, ಜೊತೆಗೆ ಅವರು ಹೆಂಗಸರನ್ನ ಸರಿಯಾಗಿ ನಡ್ಸ್ಕೋತಿರ್ಲಿಲ್ಲ, ಅದರಿಂದ ಅವರು ಜೋಹಾರ್ ಪದ್ಧತಿಗೆ ಒಳಗೊಳ್ತಾ ಇದ್ರು. ರಜಪೂತರ ಸಮುದಾಯದ ಪ್ರಮುಖ ವೀರ ಸ್ತ್ರೀ, ಯಾರ್ಯಾರು ಆ ಪ್ರಮುಖ ಸ್ತ್ರೀಯರು ಅಂದ್ರೆ ನಾಯಕಿ ದೇವಿ, ದುರ್ಗಾವತಿ. ಸಾಮೂಹಿಕ ಆತ್ಮಾರ್ಪಣೆ ಸಹಗಮನ ಪದ್ಧತಿನ ಜೋಹಾರ್ ಪದ್ಧತಿ ಅಂತ ಕರಿತೀವಿ. ರಜಪೂತರ ಕಾಲದ ಗಣ್ಯ ಯಾತ್ರಾ ಸ್ಥಳವೆನಿಸಿದ ಸ್ಥಳ ಪುಷ್ಕರ, ವೆರಿ ಇಂಪಾರ್ಟೆಂಟ್. ಬ್ರಹ್ಮನ ಆವಾಸವೆನಿಸಿದ ಸ್ಥಳ ಪುಷ್ಕರ. ಸ್ವತಃ ವಿದ್ವಾಂಸರಾಗಿದ್ದ ರಜಪೂತ ದೊರೆಗಳು ಭೋಜ ಮತ್ತು ಮುಂಜ, ವೆರಿ ಇಂಪಾರ್ಟೆಂಟ್ ಇದು, ಭೋಜ ಮತ್ತು ಮುಂಜ. ದಶರೂಪ ಕೃತಿಯ ಕರ್ತೃ ಧನಂಜಯ. ರಜಪೂತರ ಮುಂಜ ರಾಜನ ಆಶ್ರಯದಲ್ಲಿದ್ದ ಛಂದಸ್ಸಿನ ಭಾಷ್ಯಕಾರ ಹಾಲಾಯುಧ. ಭೋಜರಾಜನ ಬಗ್ಗೆ ತುಂಬಾ ಕ್ವಶನ್ಸ್ ಇದೆ, ದಯವಿಟ್ಟು ಭೋಜರಾಜದ ಪಾಯಿಂಟ್ ಎಲ್ಲಾನು ನೀವು ಇಲ್ಲಿ ಕೊಟ್ಟಿರೋದ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡ್ಕೋಬೇಕು. ಭೋಜರಾಜನ ಆಶ್ರಯದಲ್ಲಿದ್ದ ಜೈನ ಆಚಾರ್ಯರುಗಳು ಪ್ರಭಾ ಚಂದ್ರಸೂರಿ, ಶಾಂತಿಸೇನ, ಘನಪಾಲ. ಗೌಡವೋ ಕೃತಿಯನ್ನು ರಚಿಸಿದವರು ವಾಕ್ಷತಿ. ರಾಜಶೇಖರನು ಬರೆದ ಪ್ರಮುಖ ಕೃತಿ ಬಾಲಭಾರತ, ಬಾಲರಾಮಾಯಣ, ಕಾವ್ಯಮೀಮಾಂಸೆ. ಅಲಂಕಾರ ಶಾಸ್ತ್ರದ ಕವಿಗಳ ಕೈಪಿಡಿ ಎಂದು ಕರೆಯಲ್ಪಡುವ ಕೃತಿ ರಾಜಶೇಖರನ ಕಾವ್ಯಮೀಮಾಂಸೆ. ಮಧ್ಯಪ್ರದೇಶದ ಖಜುರಾಹೋದ ಖಂಡಾರಾಯ ದೇವಳನ್ನು ನಿರ್ಮಿಸಿದವರು ಚಂದೇಲರು. ರಾಜಸ್ಥಾನದ ಅಬು ಪರ್ವತ ದೇವಳನ್ನು ಅಮೃತಶಿಲೆಯನ್ನು ನಿರ್ಮಿಸಲಾಗಿದೆ ಅಲ್ವಾ, ಜೈನರಿಗೆ ಸಂಬಂಧಪಟ್ಟಿದ್ದದು. ಭಿತ್ತಿ ಮತ್ತು ಚಿಕಣಿ ವರ್ಮ ಚಿತ್ರಗಳನ್ನು ಪ್ರೋತ್ಸಾಹಿಸಿದ ರಜಪೂತರು. ಈಗಿನ ದಿಲ್ಲಿಯನ್ನು ನಿರ್ಮಿಸಿದ ತೋರಮಾರರು, ಓಕೆ, ಈಗಿನ ದಿಲ್ಲಿಯನ್ನು ನಿರ್ಮಿಸಿದ ತೋರಮಾರರು. ಗೀತ ಗೋವಿಂದ ಕೃತಿಯನ್ನು ಬರೆದವರು ಜಯದೇವ. ಕಾಶ್ಮೀರದ ಇತಿಹಾಸ ಚಿತ್ರಿಸುವ ಕೃತಿ ರಾಜತರಂಗಿಣಿ. ಕೇಳ್ಬೋದು ನಿಮಗೆ, ಕಾಶ್ಮೀರದ ಇತಿಹಾಸವನ್ನು ಯಾವ ಕೃತಿ ಚಿತ್ರಿಸುವ ಕೃತಿ ಯಾವುದು ಅಂತ ಕೇಳ್ತಾರೆ. ಆಪ್ಷನಲ್ಲಿ ನಿಮಗೆ ರಾಜತರಂಗಿಣಿ ಇದ್ರೆ ದಟ್ ಇಸ್ ರೈಟ್ ಆನ್ಸರ್, ಓಕೆ. ರಾಜತರಂಗಿಣಿ ಕೃತಿಯನ್ನು ಬರೆದವರು ಕಲ್ಹಣ, ನಿಮ್ಗೆ ಗೊತ್ತಿರೋದು. ಜೋನರಾಜ ಶಿವರ ಕೂಡ ಇದೇ ಹೆಸರಿನ ಕೃತಿ ರಚಿಸಿದವರು ಅಂತ ಇದೆ, ಅಂದ್ರೆ ಈ ಹೆಸರಿನ ಕೃತಿ ಕೂಡ ರಚಿಸಿದ್ದಾರೆ. ಬಟ್ ರಾಜತರಂಗಿಣಿಗೆ ಬರೆದವರು ಕಲ್ಹಣ ರಾಜ, ಓಕೆ, ವೆರಿ ಇಂಪಾರ್ಟೆಂಟ್. ದೀಸ್ ಪಾಯಿಂಟ್ಸ್ ಇದೆಯಲ್ಲ, ಇದು ಪಾಯಿಂಟ್ಸ್ ಅಲ್ಲಿ ಕ್ವಶನ್ ಅಲ್ಲಿ ಯಾವ್ದು ಬೇಕಾದ್ರೂ ಕೊಡ್ಬೋದು. ಭೋಜರಾಜನ ಬಗ್ಗೆ ತಿಳ್ಕೊಳ್ಳಿ, ಪೃಥ್ವಿರಾಜ್ ಚೌಹಾನ್ ಬಗ್ಗೆ ತಿಳ್ಕೊಳ್ಳಿ, ರಾಜತರಂಗಿಣಿ ಕೃತಿಗಳ ಬಗ್ಗೆ ತಿಳ್ಕೊಳ್ಳಿ, ಆಯ್ತಾ. ಮತ್ತೆ ಕಣ್ವ ಕದನ ಹೇಳಿದೆ, ಒಂದನೇ ಇದ್ರು ಹೇಳಿದೆ, ಮತ್ತೆ ಪ್ರಮುಖವಾಗಿರ್ತಕ್ಕಂಥ ಸ್ತ್ರೀಯರ ಹೆಸರುಗಳು ತಿಳ್ಕೊಳ್ಳಿ. ಸೊ ಇದಿಷ್ಟು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಯಾರು, ರಜಪೂತರ ಒಂದು ಇದರಲ್ಲಿ. ಸೊ ಇದೇ ರೀತಿ ನಾನು ನಿಮಗೆ ಭಾರತೀಯ ಪುನರುಜ್ಜೀವನ, ಆರ್ಯ ಸಮಾಜ, ಓಕೆ, ಆರ್ಯ ಸಮಾಜದ ಬಗ್ಗೆ, ಬ್ರಹ್ಮ ಸಮಾಜದ ಬಗ್ಗೆ, ಸೊ ಡೀಟೇಲ್ ಆಗಿ ಅದು ಕೂಡ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನಿಮಗೆ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಲಭ್ಯ ಇದೆ. ಇದೇ ರೀತಿ ನಾನು ಪ್ರಮುಖವಾಗಿರ್ತಕ್ಕಂಥ ಮತ್ತು ವೈದಿಕ ಕಾಲನೂ ವೆರಿ ಇಂಪಾರ್ಟೆಂಟ್. FD/SDA ಮತ್ತು KS ಅಲ್ಲಿ ಕೇಳಿರ್ತಕ್ಕಂಥ ವೈದಿಕ ಕಾಲದಲ್ಲಿ ಯಾವ್ಯಾವ ಆರ್ಯರು ಹೆಂಗೆ ಬಂದರು, ಆರ್ಯಾಸ್ ಬಗ್ಗೆ ಅದು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ಕೂಡ ಇಲ್ಲೇ ನಿಮಗೆ ಸಿಗುತ್ತೆ, ಅಥವಾ ಸರ್ಚ್ ಮಾಡಿ ಬೈ ಪುನೀತ್ ಅಂತ ಸರ್ಚ್ ಮಾಡಿ ಸಿಗ್ತಕ್ಕಂಥದ್ದು, ಓಕೆ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ, ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ ಜೊತೆ. ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ,
ಓಕೆ, ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಪರ್ಸ್ಪೆಕ್ಸ್ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ.